ಒಂದು ಕಡೆ ಬಳ್ಳಾರಿಯಲ್ಲಿ ದರ್ಶನ್ ಕಂಬಿ ಎಣಿಸ್ತಾ ಇದ್ರೆ ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಬೇಲ್ ಸಿಗುತ್ತೋ ಇಲ್ವೋ ಅಂತ ಕೊಲೆ ಆರೋಪಿ ಪವಿತ್ರ ಟೆನ್ಷನ್ಗೆ ಜಾರಿದ್ದಾಳೆ. ಇಂದು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರ. ಬೇಲ್ ಸಿಗುತ್ತಾ? ಪವಿತ್ರಾಗೆ ಜೈಲೂಟವೇ ಗತಿಯಾಗತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಅರೆಸ್ಟ್ ಆಗಿ ಜೈಲು ಸೇರಿದ್ದಾರೆ. ಈ ಪೈಕಿ ಮೊದಲು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ದರ್ಶನ್ ಗೆಳತಿ ಪ್ರಕರಣದ A1 ಪವಿತ್ರ ಗೌಡ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದು ವಾದ ಪ್ರತಿವಾದ ಮುಗಿದಿದೆ. ಜಡ್ಜ್ ಆಗಸ್ಟ್ 31ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ಹೀಗಾಗಿ ಇಂದು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಇನ್ನು ವಾದ ಪ್ರತಿವಾದದಲ್ಲಿ ಮಹತ್ವದ ಅಂಶಗಳನ್ನ ಉಭಯ ವಕೀಲರು ಪ್ರಸ್ತಾಪಿಸಿದ್ದಾರೆ. ಹಾಗಾದ್ರೆ ಏನೆಲ್ಲ ಅಂಶಗಳನ್ನ ಮುಂದಿಟ್ಟಿದ್ದಾರೆ ಅನ್ನೋದನ್ನ ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನೋಡೋದಾದ್ರೆ ಪವಿತ್ರ ಗೌಡ ಪಾತ್ರದ ಬಗ್ಗೆ 164 ಹೇಳಿಕೆ ದಾಖಲಾಗಿದೆ. ಹಲ್ಲೆ ನಡೆಸುವಾಗ ರೇಣುಕಾಸ್ವಾಮಿ ಶರ್ಟ್ ಕಿತ್ತೊಗೆಯಲಾಗಿದೆ. ಕೈ ಮುಗಿದು ಅಂಗಲಾಚುತ್ತಿರುವ ಫೋಟೋ ಸೆರೆ ಹಿಡಿಯಲಾಗಿದೆ. ಹಲ್ಲೆ ಬಳಿಕ ಫೋಟೋವನ್ನ A3 ಪವನ್ಗೆ ಕಳುಹಿಸಲಾಗಿದೆ. ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಆಯುಧಗಳಿಂದ ಹಲ್ಲೆ ಮಾಡಲಾಗಿದೆ. ಎಲೆಕ್ಟ್ರಿಕ್ ಶಾಕ್ ನೀಡಲಾಗಿದೆ. ಹೊಡೆದ ಹೊಡೆತಕ್ಕೆ ಎದೆಗೂಡಿನ ಮೂಳೆ ಶ್ವಾಸಕೋಶ ಸೇರಿದೆ. ಮರ್ಮಾಂಗದ ಮೇಲೂ ಹಲ್ಲೆ ಮಾಡಿದ್ದಾರೆ. ಪವಿತ್ರ ಗೌಡ ಪ್ಯಾಂಟ್ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿ ರಕ್ತದ DNA ಪತ್ತೆಯಾಗಿದೆ. ಶೆಡ್ನ ಕಾವಲುಗಾರ ಪ್ರತ್ಯಕ್ಷದರ್ಶಿಯಾಗಿ 164 ಹೇಳಿಕೆ ನೀಡಿದ್ದಾನೆ. ಈ ಹೇಳಿಕೆ ಮತ್ತು ರೇಣುಕಾಸ್ವಾಮಿ ಅಂಗಲಾಚಿ ಬೇಡ್ತಿರುವ ಫೋಟೋ ಕೊಲೆಯ ಮುಖ್ಯ ಸಾಕ್ಷಿ. ಇನ್ನು 10 ದಿನದೊಳಗೆ ಆರೋಪ ಪಟ್ಟಿ ದಾಖಲಿಸಲಾಗುವುದು. ಪವಿತ್ರ ಒಳಸಂಚಲ್ಲಿ ಭಾಗಿಯಾಗಿದ್ದರಿಂದ ರೇಣುಕಾಸ್ವಾಮಿ ಕೊಲೆಯಾಗಿದೆ. ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಜಾಮೀನು ನೀಡಿದರೆ ಸಮಾಜದ ಮೇಲಾಗುವ ಪರಿಣಾಮ ಪರಿಗಣಿಸಬೇಕು. ಈಗಂತ SPP ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಂಡಿಸಿದ್ರು. ಪ್ರತಿವಾದ ಮಾಡಿ ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು. ದರ್ಶನ್ಗೂ ಪವಿತ್ರ ಗೌಡಗೂ ಒಂದು ರೀತಿಯ ಸಂಬಂಧವಿರಬಹುದು. ಆದ್ರೆ ರೇಣುಕಾಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಯಾವುದೇ ಪಾತ್ರ ವಹಿಸಿಲ್ಲ. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡಗೆ ಅಸಭ್ಯ ಫೋಟೋ ಕಳಿಸಿದ್ದಾನೆ. ಸಹಜವಾಗಿಯೇ ಈ ವಿಷಯವನ್ನ ಪವಿತ್ರ ಗೌಡ A3ಗೆ ತಿಳಿಸಿದ್ದಾಳೆ. ನಂತರ ದರ್ಶನ್ಗೆ A3 ಅಸಭ್ಯ ಫೋಟೋ ವಿಷಯ ತಿಳಿಸಿದ್ದಾನೆ. ದರ್ಶನ್ ಆಕೆಯನ್ನ ಶೆಡ್ಗೆ ಕರೆದೊಯ್ದಿದ್ದಾನೆಂದು ಆರೋಪಿಸಿದ್ದಾರೆ. ಆದ್ರೆ ಪವಿತ್ರ ಗೌಡ ಜೊತೆಯಲ್ಲಿ ಹೋಗಿದ್ರೂ ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಆಕೆ ಹಲ್ಲೆ ನಡೆಸಿದ್ದಾಳೆಂದು ಆರೋಪವಿಲ್ಲ. ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆಂದು ಹೇಳಿದ್ದಾರೆ. ಆದ್ರೆ ಕಪಾಳ ಮೋಕ್ಷದಿಂದ ಸಾವಾಗಿದೆ ಎಂಬ ವರದಿ ಇಲ್ಲ. ಎದೆಗೂಡಿನ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿ ಸಾವಾಗಿದೆ. ಕಪಾಳ ಮೋಕ್ಷದಿಂದ ಸಾವಾಗಿರಲು ಸಾಧ್ಯವಿಲ್ಲ. ಎದೆಗೂಡಿನ ಮೂಳೆ ಮುರಿತಕ್ಕೂ ಪವಿತ್ರ ಗೌಡಗೂ ಸಂಬಂಧವಿಲ್ಲ. ಪವಿತ್ರ ಗೌಡ ಕೂಡ ಮಹಿಳೆಯಾಗಿದ್ದು ಅಪ್ರಾಪ್ತ ಮಗಳಿದ್ದಾಳೆ. ಆಕೆಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿರುವುದನ್ನ ಪರಿಗಣಿಸಿ ಜಾಮೀನು ನೀಡಬೇಕು. ಈಗಂತ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡಿದ್ರು. ಇದರ ಜೊತೆಗೆ A7 ಅನುಕುಮಾರ್, A10 ವಿನಯ್, A16 ಕೇಶವಮೂರ್ತಿ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ವಾದ ಮಂಡನೆ ಅಂತ್ಯವಾಗಿದೆ. ಈ ಪೈಕಿ ಪವಿತ್ರ ಗೌಡ ಮತ್ತು ಅನುಕುಮಾರ್ ಅರ್ಜಿ ಕುರಿತು ಇಂದು ಆದೇಶ ಹೊರಬೀಳಲಿದೆ. ವಿನಯ್ ಮತ್ತು ಕೇಶವಮೂರ್ತಿ ಜಾಮೀನು ಕುರಿತು ಸೆಪ್ಟೆಂಬರ್ 2ಕ್ಕೆ ಆದೇಶ ಬರಲಿದೆ. ರಮೇಶ್, TV9 ಬೆಂಗಳೂರು.